ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಒಂದು 5:15 ಆಗಿತ್ತು, ಆಗಲೇ ಎದ್ಬಿಟ್ಟೆ. ಯಾಕಂದರೆ ಇಷ್ಟು ದಿನ ಇದ್ದಂಗೆ ಫ್ರೀಯಾಗಿ ಇರೋಕ್ಕಾಗಲ್ಲ. ಇನ್ಮೇಲೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಮಕ್ಕಳಿಗೆ. ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಬೇಕು. ಅವ್ರು ಹೋಗೋಷ್ಟರಲ್ಲಿ ನಾನು ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕು. ಅಂದರೆ ಮನೆ ಕೆಲಸ ಅಂತಂದಲ್ಲ ನಾನು ಹೇಳ್ತಾ ಇರೋದು, ಸ್ವಲ್ಪ ಹೊರಗಡೆ ಕೆಲಸ ಆಗಿರ್ಬೋದು, ಮತ್ತು ಅವ್ರು ಹೋಗೋಷ್ಟರಲ್ಲಿ ಅಡುಗೆ ಕೆಲಸ ಇದು ಮೇಯ್ನ್ ಇದು ಮುಗಿಸ್ಬಿಟ್ಟು ಅವ್ರ ಸ್ನಾನಗಳೆಲ್ಲ ಮಾಡಿಸ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೆ ಇನ್ನೊಂದು ಅರ್ಧ ಕೆಲಸ ಮುಗ್ದಂಗೆ ಇರುತ್ತೆ. ಇನ್ನೊಂದು ಅರ್ಧ ಕೆಲಸ ಆರಾಮಾಗಿ ಮಾಡ್ಕೋಬೋದು ಡೇ ಫುಲ್ ಅಂತ ಹೇಳ್ಬಿಟ್ಟು 5:05 ಎದ್ಬಿಡ್ತೀನಿ ಮಧ್ಯೆ. ಯಾಕಂದರೆ 5:15 ಹಂಗೆ ನೀರು ಬಿಟ್ಬಿಡ್ತಾರೆ, ಅದು ಹಿಡ್ಕೊಳಂಗಾಗುತ್ತೆ. ಮತ್ತು ಹೊರಗಡೆ ತೊಳ್ಕೊಂಡು ಇದೆಲ್ಲ ಕೆಲಸಗಳಿರುತ್ತೆ, ಕಸ ಹೊಡಿಯೋದೆಲ್ಲನೂ. ಸೊ ಬೆಳಿಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಳ್ಳಿ ಕಡೆ ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಜಾವ ಬೆಳಿಗ್ಗೆ ಆಗಬೇಕಾದ್ರೆ ಆ ಕ್ಲೈಮೇಟ್ ಇರುತ್ತಲ್ಲ, ನಿಜವಾಗ್ಲೂ ಅಕ್ಕಿ ಸೌಂಡು, ಕೂಗಾಗಿರ್ಬೋದು, ಕಾಗೆಗಳು ಎಲ್ಲ ಕೂಗ್ತಾ ಇರುತ್ತೆ, ಒಟ್ಟಿಗೆ ಕೋಗಿಲೆ ಎಲ್ಲ ಕೂಗ್ತಾ ಇರುತ್ತೆ. ನಿಜ ತುಂಬ ಖುಷಿ ಅನಿಸುತ್ತೆ ಆ ಸೌಂಡೆಲ್ಲ ಕೇಳ್ತಾ ಇದ್ದರೆ. ಅಷ್ಟೊತ್ತಲ್ಲಿ ಇನ್ನೂ ಯಾರೂ ಅಷ್ಟಾಗಿ ಜನರ ಸದ್ದು ಆಗಿರ್ಬೋದು, ಗದ್ದಲ ಈ ಥರ ಏನೂ ಇರಲ್ಲ. ಆರಾಮಾಗೆ ಫ್ರೀಯಾಗಿ ಇರುತ್ತೆ. ಕ್ಲೈಮೇಟ್ ಅಂತೂ ಕೂಲಾಗಿರುತ್ತೆ. ಹಾಗಾಗಿ ನಮ್ಮಮ್ಮವ್ರ ಗಿಡದ ಪಕ್ಕ, ಅಂದರೆ ನಮ್ಮ ಮನೆ ಪಕ್ಕನೇ ಗಿಡ ಇದೆ ನಮ್ಮಮ್ಮವ್ರದ್ದು, ದಾಸವಾಳದ ಹೂವಿನ ಗಿಡ. ಇಲ್ಲಿಂದ ನಾನು ತೊಗೊತಾ ಇರ್ತೀನಿ. ಯಾವಾಗಲಾದರೂ ಫೋಟೋಗೆ ಈ ಥರ ಪೂಜೆ ಮಾಡಬೇಕಂದ್ರೆ ವಾರದ ದಿನ ತೊಗೊತಾ ಇರ್ತೀನಿ. ಹಾಗಾಗಿ ಇನ್ನು ಬೆಳಿಗ್ಗೆ ಆಗ್ತಾಯಿದೆ. ಸ್ವಲ್ಪ ಸ್ವಲ್ಪ ಆಗಲೇ ಕಾಣಿಸ್ತಾ ಇತ್ತು. ಸ್ವಲ್ಪ ಕತ್ಲೆಯಲ್ಲಿ ಬಂದರೆ ಕಾಣಿಸಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೆಳಿಗ್ಗೆ ಆಗಲೇ ಒಂದು 5:15 5:45 ಆಗಿತ್ತು. ಆವಾಗ ಬಂದುಬಿಟ್ಟು ಇವು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಈಗ ಇವನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಮತ್ತು ಹೊರಗಡೆ ಕಸ ಎಲ್ಲ ಹುಡುಗಿ ನೀರು ಬಿಟ್ಟಿದ್ರು, ನೀರೆಲ್ಲ ಇಟ್ಕೊಂಡು ಮತ್ತು ಅದೆಲ್ಲ ತೊಳ್ಕೊಂಡೆ. ಹೊರಗಡೆದೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಬಟ್ಟೆ ನೆನೆಸಿದ್ದೆ ರಾತ್ರಿನೇ. ಯಾಕಂದರೆ ನಮ್ಮ ಮನೆಯವ್ರದ್ದು ಮಕ್ಕಳದು ಸ್ವಲ್ಪ ಜಾಸ್ತಿ ಗಲೀಜು ಮಾಡ್ತಾರೆ. ಯಾಕಂದರೆ ಹೊರಗಡೆ ಕೆಲಸ ನಮ್ಮ ಮನೆಯವ್ರು ಮಾಡೋದು, ಹಂಗಾಗಿ ಸ್ವಲ್ಪ ಬಟ್ಟೆ ಗಲೀಜೇ ಆಗುತ್ತೆ. ಸೊ ಮಕ್ಕಳು ಅಷ್ಟೇ ಆಟ ಆಡ್ಕೊಂಡು ಅವರು ಬಟ್ಟೆಗಳು ಎಲ್ಲ ಇದಾಗಿರುತ್ತಲ್ಲ, ಹಂಗಾಗಿ ನೈಟೇ ನೆನೆಸ್ಬಿಟ್ರೆ ಸ್ವಲ್ಪ ಕ್ಲೀನ್ ಆಗ್ತವೆ ಅಂತ ಹೇಳ್ಬಿಟ್ಟು ನೈಟೇ ನೆನೆಸ್ಬಿಟ್ಟೆ. ಇನ್ನೇನು ಅರವಿಂದ್ ಸ್ವಲ್ಪ ಬೇಗ ಹೋಗ್ತಾನೆ ಸ್ಕೂಲ್ಗೆ, 9 ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕಲ್ಲ. ಹಂಗಾಗಿ ಬೇಗ ಬೇಗ ನಾನು ಈ ಬಟ್ಟೆ ತೊಳೆಯೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತು ಟಿಫನ್ ಎಲ್ಲ ಮಾಡಿ ಕೊಡಬೇಕು ಅವನಿಗೆ. ಟಿಫನ್ ಅಂತ ಏನಿಲ್ಲ ಇವತ್ತು, ಸ್ವಲ್ಪ ಪಪ್ಪು ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಮುದ್ದೆನೂ ಬೇಕು, ಹಂಗಾಗಿ ಮುದ್ದೆನೂ ಮಾಡಬೇಕು. ಯಾಕಂದರೆ ಅವರು ಸ್ವಲ್ಪ ಹೊರಗಡೆ ಕೆಲಸಗಳು ಮಾಡೋದ್ರಿಂದ ಮುದ್ದೆ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಇರುತ್ತೆ ಅಂತಂದೇಳ್ಬಿಟ್ಟು ಅವರು ಜಾಸ್ತಿ ಮುದ್ದೆನೇ ಪ್ರಿಫರ್ ಮಾಡ್ತಾರೆ. ಅನ್ನ ಸ್ವಲ್ಪ ಕಡಿಮೆನೇ. ಅವರು ಹೊರಗಡೆ ಕೆಲಸಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಅನ್ನ ಸ್ವಲ್ಪ ಕಡಿಮೆನೇ ಇಷ್ಟಪಡಲ್ಲ ಅವರು. ಮುದ್ದೆಗೋಸ್ಕರನೇ ನನ್ನ ಹತ್ರ ಯಾವಾಗಲೂ ಬೇಕಾದ್ರೆ ಜಗಳ ಮಾಡ್ತಾ ಇರ್ತಾರೆ, ಮುದ್ದೆ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರಿಗೂ ಮುದ್ದೆ ಮಾಡಬೇಕು. ಈಗ ಸ್ಟಾರ್ಟಿಂಗಲ್ಲಿ ಬಟ್ಟೆಗಳೆಲ್ಲ ತೊಳೆದ್ಬಿಟ್ಟು ಇದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಮತ್ತೆ ಒಣಾಕಿ ಹೋಗಿ ಒಳಗಡೆ ಕೆಲಸಗಳೆಲ್ಲ ಮಾಡ್ಕೋಬೇಕು. ಅಂದರೆ ನಾನು ಕುಕ್ಕರಲ್ಲಿ ಆಗಲೇ ಅನ್ನಕ್ಕೆ ಎಲ್ಲ ಅಕ್ಕಿ ಹಾಕಿಟ್ಟು ಬಂದಿದ್ದೆ. ನಿತಿನೂ ಹಂಗೆ ನೋಡ್ಕೊತಾ ಇರ್ತಾನೆ. ಏನಾದರೂ ಹಿಂಗೆ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಾಗ ಬಟ್ಟೆ ತೊಳಿಬೇಕು ಅಂಥ ಟೈಮಲ್ಲಿ ನಿತಿನೂ ಪಾಪ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ನೋಡ್ಕೊತಾ ಇರೋ ಅಂತಂದು ಹೇಳ್ಬಿಟ್ಟು ನಾನು ಸಾಂಬಾರು ಸ್ವಲ್ಪ ನಿನ್ನೆ ರಾತ್ರಿದು ಪಪ್ಪಿತ್ತಲ್ಲ, ಸೊ ಆ ಸಾಂಬಾರಿಗೆ ಅನ್ನ ಮಾಡ್ತಾಯಿದ್ದೀನಿ. ಆಮೇಲೆ ಮಧ್ಯಾಹ್ನದಿಂದ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಮುದ್ದೆನೂ ಸ್ವಲ್ಪ ಅನ್ನ ಮಾಡೋಣ ಅಂತ ಒಂದು ಕಡೆ ಅದು ಬಿಸಿ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ಬಂದೆ. ಇಲ್ಲಿ ಬಟ್ಟೆ ಎಲ್ಲ ತೊಳೆದ್ನಲ್ಲ, ಅದೆಲ್ಲ ಜಾಲಿಸ್ಬಿಟ್ಟು ಈಗ ಬಟ್ಟೆ ಎಲ್ಲ ನೀಟಾಗಿ ಒಂದು ತಂತಿಗೆ ಹಾಕ್ಬಿಟ್ರೆ ಸ್ವಲ್ಪ ಬಿಸಿಲೂ ಕಾಯ್ತಾ ಇತ್ತು. ಇವತ್ತು ಸ್ವಲ್ಪ ಮೋಡ ಮುಚ್ಚಿದಂಗೆ ಇರುತ್ತೆ ಈ ಮಧ್ಯೆ, ಆದರೆ ಇವತ್ತೊಂದು ಸ್ವಲ್ಪ ಬಿಸಿಲು ಕಾಯ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬೆಳಿಗ್ಗೆನೇ ಬೇಗ ಬೇಗ ತೊಳೆದುಬಿಟ್ಟೆ. ಸ್ವಲ್ಪ ಒಂದು 3-4 ಗಂಟೆ ಅಷ್ಟರಲ್ಲಿ ಒಣಗಿಬಿಟ್ರೆ ಬಟ್ಟೆ ಆಮೇಲೆ ತೊಗೊಬಿಡ್ಬೋದು. ಇಲ್ಲಾಂದರೆ ಮಳೆ ಟೈಮಲ್ಲ, ಹಂಗಾಗಿ ಮಳೆ ಬಂದುಬಿಡುತ್ತೆ. ಅದಕ್ಕೆ ನನ್ನ ತಮ್ಮ ಆ ಕಡೆ ಏನೋ ಫುಲ್ ಕೆಲಸ ಮಾಡ್ತಿದ್ಯಾ ಇವತ್ತು, ಯಾವ ಕಡೆ ಹುಟ್ಟಿದ್ದಾನೆ ಸೂರ್ಯ ಅಂತಂದು ಹೇಳ್ತಾ ಇದ್ದ. ಅಂದರೆ ನಾನು ಬಟ್ಟೆ ತೊಳೆದ್ರೆ ಹಂಗೆ ಅಂತ ಇರ್ತಾನೆ ಅವನು. ಸೊ ಬಟ್ಟೆ ತೊಳೆದೆ, ನಾನು ಇನ್ನೇನು ಕೆಲಸಗಳು ಮಾಡ್ಕೊಂಡು ಸುಮ್ಮನೆ ಸೈಲೆಂಟಾಗಿರ್ತಾನೆ. ಬಟ್ಟೆ ತೊಳೆದು ಹಾಕ್ತಾಯಿದ್ರೆ ಇನ್ನೇನೆಲ್ಲ ಕೆಲಸ ಮಾಡಿಬಿಟ್ಲಲ್ಲ ನಮ್ಮ ಅಕ್ಕ ಅಂತಂದು ಹೇಳ್ಬಿಟ್ಟು ಅವನು ಒಂದು 5:15 ಹಂಗೆ ಎದ್ದೇಳ್ತಾನೆ. ಹಸುಗಳು ಹಾಲು ಕರೆಯೋದಕ್ಕೆಲ್ಲ ನೋಡ್ತಾ ಇರ್ತಾನಲ್ಲ ನಾನು ಕೆಲಸ ಮಾಡೋದೆಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇರ್ತಾನೆ. ಅವನ ಜೊತೆ ಮಾತಾಡ್ತಾ ಬಟ್ಟೆ ಎಲ್ಲ ಇನ್ನೇನು ಎಲ್ಲ ಒಣ ಹಾಕ್ತಾಯಿದ್ದೀನಿ, ಅಂದರೆ ಆರಾಕ್ತಾಯಿದ್ದೀನಿ ತಂತಿಗೆಲ್ಲನೂ. ನಮ್ಮದು ಮೋಲ್ಡ್ ಮನೆಯೂ ಅಲ್ಲ, ಯಾಕಂದರೆ ಹಳೆ ಮನೆಯೇ ಎಲ್ಲ ಬಿದ್ದೋಗಿತ್ತು. ಅದರಲ್ಲಿ ಸೀಟ್ ಹಾಕ್ಕೊಂಡಿದ್ವಲ್ಲ, ಮೇಲ್ಗಡೆ ಇನ್ನೇನು ಹತ್ತೋಗೋಕ್ಕೆ ಆ ಥರ ಏನಿಲ್ಲ, ಮೇಲೆ ಒಣಗಾಕೋ ಆ ಥರ ಏನಿಲ್ಲ. ಸೀಟ್ ಮನೆ, ಹಳೆ ಮನೆ ಆಗಿರೋದ್ರಿಂದ ಈ ಥರ ತಂತಿ ಕಟ್ಕೊಂಡು ಮನೆ ಮುಂದೆ ಇಲ್ಲೇ ಒಣಗಾಕ್ಕೊಂತೀನಿ ಬಟ್ಟೆಗಳೆಲ್ಲನೂ. ಸಾಕು ಬಿಡಿ, ನನಗೇನೋ ಅಷ್ಟೊಂದು ಇದಿಲ್ಲ. ನನಗೆ ಇರೋದ್ರಲ್ಲೇ ಖುಷಿಯಾಗಿರೋದು, ತುಂಬ ಇಷ್ಟ ನನಗೆ. ಹಾಗಾಗಿ ನೋಡೋಣ, ಮುಂದೆ ಅದೃಷ್ಟ ಇದ್ದಾಗ ನೋಡೋದು. ಮನೆ ಅಂದ್ಕೊಂಡ್ರೆ ಮನೆ ಕಟ್ಟೋದು ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ಮುಂದೆ ನೋಡೋದು. ಈ ಸದ್ಯಕ್ಕಂತೂ ಏನೂ ಇಲ್ಲ. ಈಗ ನೋಡಿರಿ, ಅನ್ನ ರೈಸ್ ಆಗಿತ್ತಾಗಲೇ ಈಗ ಸಾಂಬಾರನ್ನು ಮತ್ತು ಅನ್ನ ಇಟ್ಕೊಟ್ಟೆ ಅರವಿಂದನಿಗೆ. ಇವನು ಊಟ ಮಾಡಿಬಿಟ್ಟು ಇನ್ನು ಸ್ಕೂಲ್ಗೆ ರೆಡಿ ಆಗಿದ್ದಾನಾಗಲೇ, ಇನ್ನು ಹೊರಡ್ತಾನೆ. ಸ್ನಾನನೂ ಮಾಡಿಸಿದ್ದಾಯ್ತು ಆಗಲೇ ಇವ್ರಿಗೆ. ಸ್ನಾನ ಮಾಡಿಸಿದ್ಮೇಲೆ ಈಗ ಊಟ ಮಾಡಿಬಿಟ್ಟು ರೆಡಿಯಾಗಿ ಹೊರಡ್ತಾನೆ. ಇವನು ಸ್ಕೂಲ್ಗೆ ಹೋಗ್ಬಿಟ್ರೆ ನಿಜ ಅರ್ಧ ಮೈಂಡ್ ರಿಲೀಫ್ ಆಗಿಬಿಡುತ್ತೆ. ಅಷ್ಟು ಟೆನ್ಷನ್ ಇರುತ್ತೆ ಅವ್ರು ಹೋಗೋವರೆಗೂ. ಆಗುತ್ತೋ ಇಲ್ಲ, ಮತ್ತೆ ಊಟ ಮಾಡದೆ ಹೋಗ್ಬಿಡ್ತಾರೇನೋ ಸ್ಕೂಲ್ಗೆ ಅನ್ನೋದೊಂದು ಭಯ. ಮಧ್ಯಾಹ್ನ ಅಲ್ಲೇ ಇಟ್ಬಿಡ್ತಾರೆ, ನಾನೇನು ಬಾಕ್ಸ್ ಕಳಿಸೋ ಅವಶ್ಯಕತೆ ಏನಿಲ್ಲ. ಮಧ್ಯಾಹ್ನ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ನನ್ನ ಮಕ್ಳು ಹೋಗೋದು, ಹಂಗಾಗಿ ಅಲ್ಲೇ ಊಟ ಮಾಡ್ಕೊತಾರೆ ಮಧ್ಯಾಹ್ನ ಬಿಸಿ ಊಟನ.
ಈಗ ಮುದ್ದೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡಬೇಕು. ಸೊ ಆ ಮುದ್ದೆನೂ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗಿಟ್ಟು ಅವರು ಹೋದರು. ಅವ್ರು ಹೋದ್ಮೇಲೆ ನಮ್ಮ ಸೋದರತ್ತೆಯವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ನಮ್ಮತ್ತೆ ತುಂಬ ವರ್ಷಗಳಾದಮೇಲೆ ಕರ್ಕೊಂಡು ಹೋಗ್ತಾವ್ರೆ ಅವ್ರ ಮನೆಗೆ. ಸೊ ಒಂದೇ ಊರಲ್ಲೇ ಈ ಕಡೆ ಎಡ್ಜಲ್ಲಿ ನಾವಿದ್ದೀವಿ, ಆ ಕಡೆ ಎಡ್ಜಲ್ಲಿ ಅವ್ರೆ. ಹಾಗಾಗಿ ಬೇರೆ ಊರಿಗೆ ಹೋದಷ್ಟೇ ಫೀಲ್ ಆಗುತ್ತೆ, ದೂರ ಇದೆ ಮನೆಗಳು. ಯಾಕಂದರೆ ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ಇವತ್ತು ನಮ್ಮ ಸೋದರತ್ತೆ ಅಂದರೆ ನಮ್ಮಪ್ಪ ಇದ್ದಾರಲ್ಲ ಅವ್ರ ಅಕ್ಕ ಅವ್ರ ಮನೆ ಇದು. ಮುಂಚೆ ಆವಾಗ ನಾವು ಹುಟ್ಟದೇ ಇರೋ ಮುಂಚೆಗಳು ಕಟ್ಟಿರೋ ಮನೆಗಳಿವೆಲ್ಲ ಹಳೆ ಮನೆಗಳೇ, ಅದರಲ್ಲೇ ಇದ್ದಾರೆ. ಯಾಕಂದರೆ ಎಲ್ಲರೂ ನಮ್ಮ ರಿಲೇಷನ್ಸ್ ಎಲ್ಲರೂ ಕೂಲಿ ಮಾಡ್ಕೊಂಡು ತಿನ್ನೋ ಅಂತಾರೆ, ಯಾರೂ ಇರೋ ಅಂತಾರೆ ಏನಲ್ಲ. ಹಾಗಾಗಿ ಈಗ ಕರ್ಕೊಂಡು ಬಂತು ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ಇವತ್ತು ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದು ಮಾಡ್ತಾಯಿದ್ದೆ. ನಮ್ಮ ಅತ್ತೆನೇ ಬಂದುಬಿಟ್ಟು ಇವ್ರ ಮೊಮ್ಮಗ ಒಂದು ಮನೆ ತಗೊಂಡಿದ್ದಾರೆ, ಹಳೆ ಮನೆಯೇ ದುಡ್ಡಿಗೆ ತಗೊಂಡವ್ರೆ, ಮಗ. ಹಂಗಾಗಿ ನಾವು ಹಾಲು ಉಕ್ಕಿಸ್ತೀವಿ, ನೀನು ಬಾ ಬಾ ಅಂತಂದೇಳ್ಬಿಟ್ಟು ಕರೆದ್ರು. ಬರ್ತೀನಿ ಹೋಗು ಅಂದರೆ, ಇಲ್ಲ ನೀನು ಬರೋಲ್ಲ, ಅಷ್ಟು ದೂರ ಎಲ್ಲಿ ಬರ್ತೀಯ, ನನ್ನ ಜೊತೆನೇ ಹೋಗೋಣ ಬಾ ಅಂತಂದೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ನನ್ನ ಕರ್ಕೊಂಡು ಬಂದಿದ್ದಾಯಿತು. ಅದಕ್ಕೋಸ್ಕರ ಬಂದೆ ಈಗ. ಇಲ್ಲಿ ನೋಡಿ, ಅಲ್ಲಿ ಅಡುಗೆ ಮಾಡೋದು ಆ ಥರ ಕೆಲಸ ಅಲ್ಲಿ ಆ ಕಡೆ ತೋರಿಸಿದ್ನಲ್ಲ, ಸೌದೆ ಎಲ್ಲ ಇಟ್ಟಿದ್ರಲ್ಲ ಪಾತ್ರೆ ಎಲ್ಲನೂ, ಅಲ್ಲಿ ಅಡುಗೆ ಮಾಡ್ತಾರೆ ಸೌದೆ ಒಲೆಯಲ್ಲಿ. ಈಗ ಒಳಗಡೆ ಇದು ಹಾಲು, ಒಂದು ರೂಮ್ ಅಷ್ಟೇ ಇರೋದು, ಮನೆ ಚಿಕ್ಕ ಮನೆಯೇ. ಇಲ್ಲೆಲ್ಲ ನಾವು ಚಿಕ್ಕಂದಿನಿಂದ ಇಲ್ಲೆಲ್ಲ ಇದ್ಕೊಂಡು ಟಿ ವಿ ಇತ್ತು ನಮ್ಮ ಅತ್ತೆರ ಮನೇಲಿ. ಆಗಲೇ ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ಟಿ ವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ವಿ. ಸೊ ಅದೆಲ್ಲ ನೆನಪಾಯಿತು ನನಗೆ. ಚಿಕ್ಕಂದಿನಿದ್ದಾಗ ನಾವೆಲ್ಲ ಇಲ್ಲಿ ಓಡಾಡ್ತಿದ್ದು, ಊಟ ಮಾಡ್ತಿದ್ದು, ಇರ್ತಾಯಿದ್ದು, ಇಲ್ಲೇ ಮಲಗ್ತಾಯಿದ್ವಿ ಒಂದೊಂದು ಟೈಮು. ಅದೆಲ್ಲ ನೆನಪಾಯಿತು. ತುಂಬ ದಿನಗಳೇ ಆಗಿತ್ತು, ವರ್ಷಗಳೇ ಆಗೋಗಿತ್ತು, ದಿನಗಳಲ್ಲ ವರ್ಷಗಳೇ ಆಗೋಗಿತ್ತು ಬಂದು. ಅದಕ್ಕೋಸ್ಕರ ಈಗ ಬಂದು ಸ್ವಲ್ಪ ಬೆಳಗ್ಗೆಯಿಂದ ಒಂದು 3-4 ಗಂಟೆವರೆಗೂ ಇಲ್ಲೇ ಇದ್ದೆ. ಈಗ ಇದು ಅಡುಗೆ ಎಲ್ಲ ಮಾಡಿದ್ರು, ಆ ಮನೆಯಲ್ಲಿ ಹಾಲು ಉಕ್ಕಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಂದು, ನಾನು ಬರೋಷ್ಟರಲ್ಲಾಗಲೇ ಹಾಲು ಉಕ್ಕಿಬಿಟ್ಟಿದ್ರು ಅವರು. ಇನ್ನು ದೇವಸ್ಥಾನಕ್ಕೆ ಹೋಗ್ಬಂದು ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ರು ಮನೆಯಲ್ಲಿ. ಹಂಗಾಗಿ ಇಲ್ಲಿ ಮನೇಲಿ ಅಡುಗೆ ಮಾಡಿದ್ರಲ್ಲ, ಸ್ವಲ್ಪ ಪಾಯಸ, ಇದು ಅನ್ನ ಸಾಂಬಾರು ಮಾಡಿದ್ರು ಸ್ವೀಟಾಗಿ. ಸ್ವೀಟ್ ಇಡಬೇಕಲ್ಲ, ಒಂದು 9-10 ಜನಕ್ಕಾದರೂ ಇಡಬೇಕಲ್ಲ ಊಟ. ಹಂಗಾಗಿ ಈಗ ಇಲ್ಲಿ ಮಾಡಿರೋ ಅಡುಗೆ ಎಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾಯಿದ್ದಾರೆ. ನೋಡಿರಿ, ಹಳೆ ಮನೆಯೇ, ಅದರಲ್ಲೇ ಈ ಥರ ಎಲ್ಲ ಇಟ್ಕೊಂಡವ್ರೆ. ಒಂದು ಕಡೆ ಬೀರು ಅದೆಲ್ಲನೂ, ಪಾತ್ರೆಗಳು ಎಲ್ಲ ಒಂದು ಕಡೆ. ಈ ಮನೆ ತಗೊಂಡಿರೋದು, ಈ ಮನೆಗೆ ಅದಕ್ಕೆ ಹಸಿ ಗರಿ ಎಲ್ಲ ಹಾಕಿದ್ದಾರೆ ನೋಡಿರಿ, ಚಪ್ರ. ಈ ಮನೆಯೇ ದುಡ್ಡಿಗೆ ತಗೊಂಡಿರೋದವರು, ಅದಕ್ಕೆ ಈ ಮನೆಯಲ್ಲಿ ಹಾಲು ಬಿಡೋದು ಅಂತ ಹೇಳ್ಬಿಟ್ಟು. ಮನೆ ಪಕ್ಕನೇ ದೇವಸ್ಥಾನ ಐತೆ, ಇದು ತುಂಬ ಚೆನ್ನಾಗೈತೆ. ನಮ್ಮ ಮನೆಗಳು ಅಕ್ಕಪಕ್ಕ ಆ ಥರ ಏನೂ ಇಲ್ವಲ್ಲ, ಒಂಥರ ಇದಿತ್ತು. ಇಲ್ಲಿ ಅಕ್ಕಪಕ್ಕ ಮನೆಗಳು ಹತ್ತತ್ರನೇ ಮನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲನೂ. ಈ ಥರನೇ ಇರಬೇಕು. ನನಗೆ ಸ್ವಲ್ಪ ನಮ್ಮ ಮನೆಗಳ ಹತ್ರ ಅಕ್ಕಪಕ್ಕ ಕಡಿಮೆನೇ ಮನೆಗಳು. ನಮ್ಮ ಏರಿಯಾದಲ್ಲಿ, ನಾವಿರೋ ಏರಿಯಾದಲ್ಲೇ 4 ಮನೆ ಅಷ್ಟೇ ಇರೋದು. ಆ ಥರ ಇಲ್ಲಿ ಫುಲ್ಲು ಸಂದಿ ಥರ ತುಂಬ ಹತ್ತತ್ರ ಮನೆಗಳು. ಚೆನ್ನಾಗಿರುತ್ತೆ ಈ ಥರ ಇದ್ದರೆ. ಬೇಜಾರಾದಾಗೆಲ್ಲ ಬೇರೆಯವ್ರ ಮನೆ ಹತ್ರ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಏನೋ ಒಂದು ಹತ್ರ ರಿಲೇಷನ್ಸ್ ಥರ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ. ಈಗ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಇವರು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಮಗಳು ಇವರು, ನನಗೆ ಚಿಕ್ಕಮ್ಮ ಆಗಬೇಕು. ಇವರು ಎಲ್ಲ ಮಾಡಿರೋ ಅಡುಗೆ ಎಲ್ಲ ಆ ಮನೆಗೆ ಇಟ್ಟು ಬರ್ತಾಯಿದ್ರು. ಇಲ್ಲಿ ಪಾತ್ರೆಗಳು ಸ್ವಲ್ಪ ಎಲ್ಲ ತೊಳೆದು ಇಟ್ಕೊಂಡಿದ್ರು, ಅವನ್ನ ಇಲ್ಲಿ ಜೋಡಿಸ್ತಾವ್ರೆ. ಇದೇನೆ ಹಳೆ ಮನೆಯೇ ಹೊಸ ಮನೆಯಾಗಿ ತೊಗೊಂಡಿರೋದು ಅಷ್ಟೇ. ಈಗ ಇವ್ರ ಮಗನೇ ಇರೋದು ಇಲ್ಲಿ, ಮಗನೂ ಹೆಂಡ್ತಿ ಅವರಿಬ್ಬರು ಇರ್ತಾರೆ ಈ ಮನೇಲಿನ್ನ. ಇವ್ರನ್ನ ಬೇರೆ ಊರಿಗೆ ಕೊಟ್ಟಿರೋದು, ಹೊಸಳ್ಳಿ ಅಂತಂದೇಳ್ಬಿಟ್ಟು, ನಮ್ಮೂರ ಪಕ್ಕನೇ. ಅಲ್ಲಿ ಇವ್ರ ಮಗನ್ನ ಇವರು ಅಮ್ಮನೇ ಅಂದರೆ ನಮ್ಮ ಅತ್ತೆನೇ ತಂದು ಚಿಕ್ಕಂದಿನಿಂದ ಇಲ್ಲೇ ಸಾಕ್ಕೊಂಡಿರೋದಕ್ಕೆ ಆ ಹುಡುಗ ಅಲ್ಲಿಗೆ ಹೋಗದೇ ಇದ್ದ. ಹಾಗಾಗಿ ಇಲ್ಲೇ ಕೂಲಿ ಎಲ್ಲ ಮಾಡಿಬಿಟ್ಟು ಅಮೌಂಟೆಲ್ಲ ಸೇವ್ ಮಾಡಿ, ಕೂಲಿ ಕೆಲಸ ಎಲ್ಲ ಮಾಡಿ ಅಮೌಂಟಲ್ಲಿ ಈಗ ಮನೆ ತಗೊಂಡು ಇವ್ರು ಸಪ್ರೇಟಾಗಿ ಅವರೇ ಈಗ ಇಲ್ಲೇ ನಮ್ಮೂರಲ್ಲೇ. ಅದಕ್ಕೆ ತುಂಬ ಖುಷಿ ಅನ್ನಿಸ್ತು. ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಒಂದು ಮನೆ ತಗೊಂಡವನೇ. ಎಷ್ಟೇ ಆಗಿರ್ಬೋದು ಅವರ ಅವಶ್ಯಕತೆ, ಅಂದರೆ ನಾನು ಜಾಸ್ತಿ ಅಮೌಂಟ್ ಅಂತ ಹೇಳ್ತಾ ಇಲ್ಲ. ಸೊ ಅದು ಅವ್ರಿಗೆ ಜಾಸ್ತಿನೇ, ನಮ್ಮಂಥವ್ರಿಗೆ ಕೂಲಿ ಮಾಡ್ಕೊಂಡು ತಿನ್ನೋ ಅಂಥವ್ರಿಗೆ 3 ಲಕ್ಷ 4 ಲಕ್ಷ ಅಂದರೆ ಅದೇ ಜಾಸ್ತಿ ದುಡ್ಡು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ 3.5 ಲಕ್ಷಕ್ಕೆ ಎಷ್ಟು, 3,05,000 ಎಷ್ಟೋ ಹೇಳಿದ್ರು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಷ್ಟಕ್ಕೆ ತಗೊಂಡಿರೋದು ಇದು ಮನೆ. ತುಂಬ ಚೆನ್ನಾಗೈತೆ. ಈಗ ನೋಡಿರಿ, ಪೂಜೆ ಎಲ್ಲ ಮಾಡಿತ್ತು ಇಲ್ಲಿ, ಫೋಟೋ ಎಲ್ಲ ಇಟ್ಬಿಟ್ಟು, ಕಾಯಿ ಹೊಡೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದರು. ಅದು ಆದಮೇಲೆ ನಾನು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಇಲ್ಲಿ ಅಕ್ಕಪಕ್ಕ ಮನೆಯವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಇಲ್ಲಿ ಬಂದು ತುಂಬ ಹೊತ್ತೇನೆ ಆಯಿತು. ಬೆಳಿಗ್ಗೆ ಒಂದು 11 ಗಂಟೆಗೆ ಬಂದಿರೋಳು, ಒಂದು 3 ಗಂಟೆವರೆಗೂ ಇದ್ದೆ. ಹಾಗಾಗಿ ಈಗ ಈ ಪಾಪು ಇತ್ತಲ್ಲ, ಇವರಪ್ಪನೇ ಈ ಮನೆ ತಗೊಂಡಿರೋದು. ಹಂಗಾಗಿ ಈಗ ಈ ಮನೆ ಗೃಹ ಪ್ರವೇಶ ಅಂದರೆ ಹಾಲುಕ್ಸೋದು ಅದೆಲ್ಲನೂ ಗೃಹ ಪ್ರವೇಶದ ಥರನೇ. ಸೊ ಹಂಗಾಗಿ ಈಗ ಅದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಊಟ ಮಾಡ್ಕೊಂಡು ಹೊರಡಬೇಕು. ಇದು ಪಕ್ಕದ ಮನೆ ಪಾಪು, ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಹುಡುಗಂದು. ಈಗ ಪಾಯಸನೂ ಸ್ವಲ್ಪ ಅನ್ನ ಸಾಂಬಾರು ಮಾಡಿದರು, ಅದನ್ನೀಗ ಊಟ ಮಾಡ್ಕೊಂಡು ಹೊರಡಬೇಕು. ತುಂಬ ಚೆನ್ನಾಗಿ ಮಾಡಿದರು. ಯಾವ ಥರ ಅನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾತ್ರ ಮಾಡ್ತಾಯಿಲ್ಲ. ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ನನಗೂ.
ಸೊ ನಾನು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಅನ್ನೋದಿರಬೇಕಲ್ಲ, ಹಂಗಾಗಿ ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೊಂದು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ನನ್ನ ವೀಡಿಯೋ, ಅದಕ್ಕೋಸ್ಕರ ಲೈಕ್ ಮಾಡಿ ಅಂತಂದು ಕೇಳ್ತಾ ಇರೋದು ಅಷ್ಟೇ. ಆದಷ್ಟು ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ.